ಹಲೋ ಎವ್ರಿವನ್. 23ನೇ ಪ್ರಶ್ನೆಯಿಂದ ನೋಡೋಣ. ಎ x1, y1 ಮತ್ತು ಬಿ x2, y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1 ಅನುಪಾತದಲ್ಲಿ ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಸೊ ನಾವು ಅನುಪಾತವನ್ನ ಕೊಟ್ಟು ಆ ಒಂದು ಬಿಂದುವಿನ ಮಧ್ಯದಲ್ಲಿರುವಂತಹ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ m1 x2 plus m2 x1 by m1 plus m2 ಹಾಗೆ m1 y2 plus m2 y1 by m1 plus m2 ಈ ಒಂದು ಸೂತ್ರವನ್ನು ನಾವು ಬಳಸ್ತೀವಿ. ಸೊ m1 ನ ಬೆಲೆ 1 ಹಾಗೆ x2 ಬೆಲೆ x2 ಆಗಿದೆ. m2 ಬೆಲೆ 1 x1, m1 ಮತ್ತೆ m2ಗಳು 1 ಆಗಿರೋದ್ರಿಂದ ಇದೇನಾಗುತ್ತೆ x2 ಪ್ಲಸ್ x1 ಬೈ 2 ಹಾಗೆ y2 ಪ್ಲಸ್ y1 ಬೈ 2. ಅಂದ್ರೆ ಅರ್ಥ ಈ ಒಂದು ಬಿಂದು ಸರಿಯಾಗಿ ಮಧ್ಯದಲ್ಲಿದೆ. ರೇಖಾಖಂಡವನ್ನ 2 ಸಮಭಾಗಗಳಾಗಿ ವಿಭಾಜಿಸುವಂತೆ ಮಧ್ಯದಲ್ಲಿರುವಂತಹ ಬಿಂದು ಮಧ್ಯ ಬಿಂದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು.